ಬಂದಿರತಕ್ಕಂಥ ಎಲ್ಲ ಉದ್ಯೋಗದಾತರಿಗೂ ಮುಂಜಾನೆಯ ಶುಭ ಕಾಮನೆಗಳನ್ನು ಇಲಾಖೆಯ ಪರವಾಗಿ ಮತ್ತು ಮಾನ್ಯ ಸಚಿವರ ಪರವಾಗಿ ನಿಮಗೆಲ್ಲ ಶುಭವನ್ನು ಕೋರುತ್ತೇನೆ. ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಮಿಕ ಇಲಾಖೆಯ ಆಯುಕ್ತರಾದ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತಾ, ಹಾಗೆಯೇ ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆಯ ನಿರ್ದೇಶಕರಾದ ಶ್ರೀ ಶ್ರೀನಿವಾಸರಾವ್ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸಿಇಒ ಆದಂತಹ ಶ್ರೀಮತಿ ಭಾರತಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಾ, ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಎಲ್ಲ ಸ್ವಾಗತವನ್ನು ಕೋರುತ್ತಾ, ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ಮಾನ್ಯ ಕಾರ್ಮಿಕ ಸಚಿವರಲ್ಲಿ ಕೇಳ್ಕೊಳ್ತೇನೆ. ಮೊದಲಿಗೆ ನಾನು ಮತ್ತೆ ಶ್ರೀ ನಂಜಪ್ಪ ಕಾರ್ಖಾನೆ ಇಲಾಖೆಯ ಅಧಿಕಾರಿಗಳು ಒಂದು 10 ನಿಮಿಷ ಒಂದ್ಸಲ ಸ್ಯಾಲರಿಯನ್ನ ರಿವೈಸ್ ಮಾಡಲಿಕ್ಕೆ ಪ್ರಾವಿಷನ್ ಇದೆ. ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಒಂದೇ ರೀತಿಯಾದಂತಹ ಕೆಲಸವನ್ನ ನೀಡಿದಾಗ ಇಬ್ಬರಿಗೂ ಕೂಡ ಸಮಾನವಾದ ವೇತನವನ್ನು ಕೊಡಬೇಕು ಅಂತ ಇರುತ್ತೆ. ಇಂಡಸ್ಟ್ರಿಯಲ್ ರಿಲೇಷನ್ಸ್ ಗೆ ಬಂದಾಗ ಟ್ರೇಡ್ ಯೂನಿಯನ್ ಆಕ್ಟ್ ಇದೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಇದೆ. ಸೊ ಎರಡರಲ್ಲೂ ಕೂಡ ಕಾರ್ಮಿಕರ ಮತ್ತು ಮಾಲೀಕರ ಬಾಂಧವ್ಯವನ್ನ ಹೆಚ್ಚಿಸಿ ಕಾರ್ಮಿಕ ಕಲ್ಯಾಣವನ್ನ ನೋಡಲಿಕ್ಕೆ ಪ್ರಾವಿಷನ್ ಅನ್ನು ಮಾಡ್ಕೊಳ್ತಾರೆ. ಹಾಗೆ ವರ್ಕಿಂಗ್ ಅವರ್ಸ್ ಗೆ ಬಂದಾಗ ಮುಖ್ಯವಾಗಿ ಫ್ಯಾಕ್ಟರೀಸ್ ಆಕ್ಟ್ ಅಲ್ಲಿ ರೆಸ್ಟ್ ಇರಬಹುದು ಅಥವಾ ಸ್ಪ್ರೆಡ್ ಓವರ್ ಇರಬಹುದು, ಅಥವಾ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡಬಹುದು, ಒಂದು ವಾರದಲ್ಲಿ ಎಷ್ಟು ಕೆಲಸ ಮಾಡಬಹುದು, ಜೊತೆಗೆ ವಾರದ ರಜೆ ಹೇಗಿದೆ ಅದರ ಪ್ರಾವಿಷನ್ ಬಗ್ಗೆ ಮಾತಾಡ್ತಾರೆ. ನೀವು ದಯಮಾಡಿ ನೀವು ಅಸೋಸಿಯೇಷನ್ ಅವರು ಇಟ್ಸ್ ಅ ವೆರಿ ಗುಡ್ ಥಾಟ್ ಇದೆ. ಸರ್ಕಾರ ಮಾಡುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ಇಟ್ಸ್ ಅ ವೆರಿ ಗುಡ್ ಸಜೆಷನ್ ವಾಟ್ ಯು ಹ್ಯಾವ್ ಮೇಡ್. ಐ accepted, wholeheartedly accepted. Transit accommodation we are already doing for construction workers because we have got that board and good ಇದೆ. It's a transit accommodation, and since wherever the real estate companies are there, we will give them to management. ಅದು ಕ್ರೀಡಾ ಇದೆ ನಾವು ಕೊಡ್ತೀವಿ. ಇಂಡಸ್ಟ್ರಿ ಇರೋದ್ರಿಂದ, so it's I don't have any much money to spend for industries, but definitely this recommendation is well accepted by me. I'll see to that. I'll speak to the industry ministry also. See to that. You will come with 50% of money, remaining 50% let the industry pay out. We can start this program. I can make a sincere ನಿಮ್ಮ ರಿಕ್ವೆಸ್ಟ್ ನಾನು ಸರ್ಕಾರಕ್ಕೆ ಹೇಳ್ತೇನೆ. ತುಂಬಾ ತಾಳ್ಮೆಯಿಂದ ನಮ್ಮ ಹೊಸ ಇಂಡಸ್ಟ್ರೀಸ್ ಆಗ್ತಾ ಇದೆ. ಸುಮಾರು ಮೈಗ್ರೆಂಟ್ಸ್ ಮತ್ತೆ ನಮ್ಮ ಲೋಕಲ್ ದಿಂದ ಸುಮಾರು ಜನ ಬರ್ತಾ ಇದ್ದಾರೆ. ಸುಮಾರು ಲೇಬರ್ಸ್ ಬರ್ತಾ ಇರೋದ್ರಿಂದ ಅವ್ರು ಉಳ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಕೆಲವು ತುಂಬಾ ಏನೋ ಗಮನಿಸೋದಂದ್ರೆ ಏನಾಗುತ್ತೆ, ಎಲ್ಲ ಕ್ವಾಲಿಫೈಡ್ ಇರ್ತಾರೆ, ಅವ್ರು ಬಿಸಿಗೆ ವಾಸ ಮಾಡ್ತಾರೆ, ಅವ್ರಿಗೆ ಪೇ ಮಾಡೋಷ್ಟು ಅವ್ರಿಗೆ ರೆಡಿ ಬರ್ತಾರೆ, ಪೇ ಮಾಡ್ತಾರೆ.